ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅದೆಷ್ಟೇ ಖರ್ಚಾದ್ರೂ ನಾನು ನೋಡ್ಕೋತೀನಮ್ಮ, ಟೆನ್ಷನ್ ತಗೋಬೇಡಿ. ಮೈನಿಂಗ್ ವಿಷಯ ತಿಳಿಸಿದ್ರಮ್ಮ. ಅವಳಿಗೆ ಯಾಕೆ ಸರ್ ಫೋನ್ ಮಾಡ್ಬೇಕು? ಯಾಕೆ ಅವಳಿಗೆ ಫೋನ್ ಮಾಡ್ಬೇಕು ಹೇಳಿ? ಏನು ನಾವು ಫೋನ್ ಮಾಡಿ ನನ್ನ ಮಗಂಗೆ ಈ ತರ ಆಗಿದೆ ಅಂತ ಹೇಳಿದ ತಕ್ಷಣ ಅವಳು ಓಡ್ ಬಂದ್ಬಿಡ್ತಾಳ? ಅವಳಿಗೆ ನನ್ನ ಮಗನ ಬಗ್ಗೆ ಯಾವ ಚಿಂತೆನೂ ಇಲ್ಲ ಸರ್, ಯಾವ ಚಿಂತೆನೂ ಇಲ್ಲ ಅವಳಿಗೆ. ಅತ್ತೆ, ಮೈನಾ ಆ ಥರ ಅಲ್ಲ, ನೀವ್ ತಪ್ಪು ತಿಳ್ಕೊತಿದ್ದೀರಾ. ನೀನ್ ಸುಮ್ನೆ ಇರು ತುಳಸಿ, ಅವಳ ಪರ ವಹಿಸ್ಕೊಂಡು ಮಾತಾಡ್ಬೇಡ. ನಾವು ಫೋನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಡ್ತಾಳ ನೋಡು. ಈಗ ನಾನು ಫೋನ್ ಮಾಡ್ತೀನಿ, ಅವಳು ಫೋನ್ ಎತ್ತಾಳ ಇಲ್ವಾ ಅಂತ ನೀನೇ ನೋಡುವಂತೆ. ಅತ್ತೆ, ನಾನು ಆಗ್ಲೇ ಫೋನ್ ಮಾಡಿದ್ದೆ. ಅವಳಿಗೆ ವಿಷಯ ಹೇಳಿದ್ಯಾ? ಇಲ್ಲ ಅತ್ತೆ, ಅವಳು ಫೋನ್ ಪಿಕ್ ಮಾಡ್ಲಿಲ್ಲ. ನನಗ್ ಗೊತ್ತು ಅವಳು ನಮ್ ಫೋನ್ ತೆಗಿಯಲ್ಲ ಅಂತ. ಇಲ್ಲಮ್ಮ, ಅವಳು ಕೆಲ್ಸದಲ್ಲಿ ಇರ್ತಾಳೆ. ಆಕ್ಚುಲಿ ಡ್ಯೂಟಿ ಹಾರ್ಸ್ ಅಲ್ಲಿ ಫೋನ್ ಅಲೌ ಮಾಡಲ್ಲ, ಹಾಗಾಗಿ ರಿಸೀವ್ ಮಾಡಿರಲ್ಲ. ಇಲ್ಲ ಸರ್, ಇಲ್ಲ. ನಾವು ಫೋನ್ ಮಾಡಿದ್ರೆ ಅವಳು ಫೋನ್ ತೆಗಿಯಲ್ಲ. ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು ಅವಳ ಬಗ್ಗೆ. ಅತ್ತೆ, ನಾನು ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ರೀ. ಬೇಡ ತುಳಸಿ, ಬೇಡ. ಅವಳಿಗೆ ಫೋನ್ ಮಾಡ್ಬೇಡ. ಈಗ ಅವಳು ನಮ್ಮನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ನೀನ್ ಫೋನ್ ಮಾಡಿದ ತಕ್ಷಣ ಈಗ ಅವಳು ನನ್ನ ಮಗನ್ ನೋಡಕ್ ಓಡ್ ಬಂದ್ಬಿಡಲ್ಲ. ಮಾಡ್ಬೇಡ. ನನ್ನ ಮಾತು ಮೀರಿ ಯಾರಾದ್ರೂ ಅವಳಿಗೆ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಸರಿ ಅತ್ತೆ, ಆಯ್ತು, ನಾನು ಕಾಲ್ ಮಾಡಲ್ಲ. ನೀವ್ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಅತ್ತೆ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಇನ್ಸ್ಪೆಕ್ಟ್ರೆ, ಆ ರಂಗಮಣಿನ ಸುಮ್ಮನೆ ಬಿಡಬೇಡಿ, ಆದಷ್ಟು ಬೇಗ ಅರೆಸ್ಟ್ ಮಾಡಿ. ನಿಮ್ಗೇನೇ ಸಪೋರ್ಟ್ ಬೇಕಿದ್ರು ನಾನಿದ್ದೀನಿ. ಖಂಡಿತ ಸರ್, ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಕಮಿಷನರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.